ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಇವರ ಸಹಯೋಗದೊಂದಿಗೆ ಶ್ರೀ ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಗುರುಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಾಸುರವರು, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಶೇಷಗಿರಿ, ಶ್ರೀನಿವಾಸ್, ಕುಮಾರ್, ಮಂಡ್ಯ, ರಮೇಶ್, ಆನೆಕೆರೆ ಬೀದಿ, ಎಲ್ ಸಂದೇಶ್, ನಾಗರತ್ನ, ಮುತ್ತರಾಜು, ಮಂಜುನಾಥ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಸಹಯೋಗದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದೀವಿ. ನಮ್ಮ ಘನ ಅಧ್ಯಕ್ಷರಾದಂತಹ ಮಂಡ್ಯ ಜಿಲ್ಲಾ ತೆಗಳರ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾದ ಗುರುಮೂರ್ತಿ ರವರ ನಾಯಕತ್ವದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟಿದ್ದೀವಿ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರು ಸನ್ಮಾನ್ಯ ನಂದೀಶ್ ಅವರ ಸಹಕಾರ ಅತ್ಯಂತ ಚೆನ್ನಾಗಿತ್ತು. ಅಗ್ನಿ ಬನ್ನಿರಾಯ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ, ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರರು ಋಷಿಮುನಿಗಳ ಯಾಗಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತೇಳಿ ಅದರಿಂದ ನಮಗೆ ದೇವತೆಗಳ ಶಕ್ತಿ ಬರಲಿ ಅಂತೇಳಿ ಆ ಯಜ್ಞ ಯಾಗಾದಿಗಳ ರಕ್ಷಣೆಗಾಗಿ ಒಬ್ಬ ಸಮರ್ಥ ಶಕ್ತಿ ಮಹಾವೀರನ ಸೃಷ್ಟಿ ಮಾಡ್ತಾರೆ. ಅವರು ಮುಂದಿನ ತಲೆಮಾರುಗಳಲ್ಲಿ ಧರ್ಮರಕ್ಷಕರಾಗಿ, ನಮ್ಮ ಸಂಸ್ಕೃತಿಯ ರಕ್ಷಕರಾಗಿ, ಶ್ರೀರಕ್ಷಕರಾಗಿ, ಗೋರಕ್ಷಕರಾಗಿ ಇಡೀ ಭೂಮಂಡಲವನ್ನು ರಕ್ಷಣೆ ಮಾಡ್ತಾರೆ. ಅಂತಹ ಒಂದು ವೀರ ವ್ಯಕ್ತಿತ್ವವನ್ನು ಅಗ್ನಿ ಬನ್ನಿರಾಯ ಸ್ವಾಮಿ ಅಥವಾ ನಾವು ಮಹಾಕ್ಷತ್ರಿ ಅಂತ ಕರಿತೀವಿ. ನಮ್ಮ ಮುಂದುವರಿದ ಪರಂಪರೆಯಾಗಿ ಪಾಂಡ್ಯರು, ಚೋಳರು, ಪಲ್ಲವರು ಆಗಿ ಅವರು ಸಾಮ್ರಾಜ್ಯವನ್ನು, ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಇಂದಿಗೂ ಅವರ ಹಲವಾರು ಕಾಣಿಕೆಗಳನ್ನು ಇತಿಹಾಸದಲ್ಲಿ ಈಗ ಪ್ರಸ್ತುತ ನಮ್ಮ ಭೂಮಿಯಲ್ಲಿ ಅಚ್ಚಳಿದೆ ಉಳಿಸಿದ್ದಾರೆ. ಹಲವಾರು ಧಾರ್ಮಿಕ ಕಾರ್ಯಗಳನ್ನು, ದೇವಾಲಯಗಳನ್ನು, ಸುವರ್ಣಯುಗಗಳ ಆಳ್ವಿಕೆಯಲ್ಲಿ ಕಂಡುಕೊಂಡು ಬಂದಿದ್ದಾರೆ. ಅಂತಹ ಒಂದು ರಾಜಮನೆತನದ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನು ಉಳ್ಳಂತಹ ಈ ಒಂದು ಮೂಲ ಪುರುಷರಾದಂತಹ ಅಗ್ನಿ ಬನ್ನಿರಾಯ ಸ್ವಾಮಿಯನ್ನು ಇವತ್ತು ಸ್ಮರಿಸಿ ಗೌರವಿಸಿ ಮುಂದಿನ ತಲೆಮಾರಿಗೆ, ಮುಂದಿನ ಯುವ ಪೀಳಿಗೆ ಅವರನ್ನು ನಾವು ಗುರುಸುವಂಥ ಜವಾಬ್ದಾರಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಅಗ್ನಿಕುಲ ಕ್ಷತ್ರಿಯರು, ಕುಲಬಾಂಧವರು, ತಿಗಳ ಕ್ಷತ್ರಿಯರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಮುಂದೆಯೂ ಕೂಡ ನಿಮ್ಮ ಈ ರೀತಿಯ ಸಹಕಾರ, ಸಹಾಯ ಇರಲಿ ಅಂತೇಳಿ ಬೇಡ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. 28/3/2025 ಶುಕ್ರವಾರ ನಮ್ಮ ಕರ್ನಾಟಕ ಸಂಘದಲ್ಲಿ ಅಗ್ನಿ ಬನ್ನಿರಾಯ ಜಯಂತಿ ಮಾಡಿದ್ರು. ಇದು ನಮ್ಮ ಬಸವರಾಜ ಬೊಮ್ಮಾಯಿ ಹಿಂದೆ ತುಮಕೂರಿನಲ್ಲಿ ಸ್ವಾಮೀಜಿಯವರ ಹುಟ್ಟುಹಬ್ಬದ ದಿವಸ ಈ ಜಯಂತಿಯನ್ನು ನಡೆಸಿಕೊಟ್ಟು ಕುಲ ಬಾಂಧವರಿಗೆ ನಮ್ಮ ಅಗ್ನಿ ಬನ್ನಿರಾಯ ಸ್ವಾಮಿಯ ಜಯಂತಿಯ ಶುಭಾಶಯಗಳು ಎಲ್ಲ ಕುಲ ಬಾಂಧವರಿಗೂ. ಥ್ಯಾಂಕ್ ಯು.